ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ವಿಜ್ಞಾನ ವಿಷಯದ್ದು ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ವೀಕ್ಷಣೆ ಮಾಡೋಣ. ಸೊ ಅದರಲ್ಲಿ ಮೊದಲೇ ಮುಖ್ಯ ಪ್ರಶ್ನೆ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಬರೆಯಿರಿ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೌತ ಬದಲಾವಣೆ ಯಾವುದು ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾದ್ರೆ ನಮಗೆ ಭೌತ ಬದಲಾವಣೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಭೌತ ಬದಲಾವಣೆ ಅಂತಂದ್ರೆ ಯಾವ ಬದಲಾವಣೆಯಲ್ಲಿ ವಸ್ತುಗಳ ಸಂಯೋಜನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅಥವಾ ಹೊಸ ವಸ್ತು ನಿರ್ಮಾಣ ಆಗೋದಿಲ್ಲ, ಅಂತಹ ಬದಲಾವಣೆಗೆ ನಾವು ಭೌತ ಬದಲಾವಣೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಯ್ಕೆಯನ್ನ ತಾವು ನೋಡಬಹುದು. ಆಯ್ಕೆಗಳನ್ನ: ಮಂಜುಗಡ್ಡೆಯ ಕರಗುವಿಕೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಕಾಗದ ಸುಡುವುದು, ಜೀರ್ಣಕ್ರಿಯೆ ಅಂತ 4 ಆಪ್ಷನ್ಸ್ ಇದೆ. ಸೊ ತಾವು ಇಲ್ಲಿ ಗಮನಿಸಬಹುದು, ಮಂಜುಗಡ್ಡೆ ಕರಗುವಿಕೆ ಅಂತಕ್ಕಂಥದ್ದು, ಅದು ಮಂಜುಗಡ್ಡೆ ಅಂತಂದ್ರೆ ನೀರು. ಸೊ ನೀರು ಕರಗಿದ್ರೆ ಮಂಜುಗಡ್ಡೆ ಕರಗಿದ್ರೆ ಏನಾಗುತ್ತೆ? ನೀರಾಗುತ್ತೆ. ಅದರಲ್ಲಿ ಸಂಯೋಜನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ, ಬರೀ ಸ್ಥಿತಿ ಬದಲಾವಣೆ ಆಗಿದೆ. ಆದ್ರೆ ಆ ನೀರಿನ ಸಂಯೋಜನೆ ಅಂದ್ರೆ H2 ಇದ್ದದ್ದು, ಅದರ ಸಂಯೋಜನೆಯಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗೋದಿಲ್ಲ. ಇನ್ನು ಕಬ್ಬಿಣ ತುಕ್ಕು ಹಿಡಿಯುವಿಕೆ ಏನಾಗುತ್ತೆ? ಅದು ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತೆ. Fe ಇದ್ದದ್ದು Fe2O3 ಇಂಟು H2O ಆಗಿ ಪರಿವರ್ತನೆ ಆಗುತ್ತೆ. ಆದ್ರಿಂದ ಇಲ್ಲಿ ಸಂಯೋಜನೆಯಲ್ಲಿ ಬದಲಾವಣೆ ಆಗಿದೆ. ಇನ್ನು ಕಾಗದ ಸುಡ್ತಕ್ಕಂಥದ್ದು ಏನಾಗಿದೆ? ಕಾರ್ಬನ್ ಇದ್ದದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗಿದೆ, ಅಲ್ಲಿ ಸಹ ಸಂಯೋಜನೆಯಲ್ಲಿ ಬದಲಾವಣೆ ಆಗಿದೆ. ಇನ್ನು ಜೀರ್ಣಕ್ರಿಯೆ ಏನಿದೆ ಅದು ಸಹ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಸೊ ಬಿ, ಸಿ ಮತ್ತು ಡಿ ಆಪ್ಷನ್ಸ್ ಏನಿವೆ ಇವು ರಾಸಾಯನಿಕ ಬದಲಾವಣೆ ಆದ್ರೆ, ಮಂಜುಗಡ್ಡೆಯ ಕರಗುವಿಕೆ ಏನಿದೆ ಇದು ಭೌತ ಬದಲಾವಣೆ ಆಗಿದೆ. ಇನ್ನು ಜೀವಿಯ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಅಸ್ಥಿರಜ್ಜು, ಅಡಿಪೋಸ್, ಸ್ನಾಯುರಜ್ಜು, ಅನುಲೇಪಕ ಅಂಗಾಂಶ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅಡಿಪೋಸ್ ಅಂಗಾಂಶ, ಆಪ್ಷನ್ ಬಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ 2 ಪ್ರಶ್ನೆಗಳಿವೆ. ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು ಅಂತಕ್ಕಂಥದ್ದು. ಸೊ ಹೃದಯದ ಸ್ನಾಯುಗಳು ವಿಶೇಷವಾದಂತಹ ಸ್ನಾಯುಗಳಾಗಿದ್ದು, ಇವು ಕೇವಲ ಹೃದಯದಲ್ಲಿ ಮಾತ್ರ ಕಂಡು ಬರ್ತಕ್ಕಂತಹ ಸ್ನಾಯುಗಳಿವೆ. ಇವುಗಳು ನಿರಂತರವಾಗಿ ಏನ್ ಮಾಡ್ತಾ ಇರ್ತಪ್ಪ ಅಂತಂದ್ರೆ ಸಂಕುಚನ ಮತ್ತು ವಿಕಸನವನ್ನ ಮಾಡ್ತಾ ಇರ್ತವೆ. ಮಗು ಅಥವಾ ಒಂದು ಜೀವಿಯು ಜನನವಾದ ನಂತರ ಅದು ಮರಣ ಹೊಂದುವವರೆಗೂ ಸಹ ಈ ಸ್ನಾಯುಗಳು ನಿರಂತರವಾಗಿ ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನವನ್ನ ಮಾಡ್ತಾ ಇರ್ತವೆ. ರಕ್ತವನ್ನ ಪಂಪ್ ಮಾಡೋದೇ ಇವುಗಳ ಮುಖ್ಯ ಕಾರ್ಯ. ಇದಂತೂ ಅನೈಚ್ಛಿಕ ಸ್ನಾಯುವಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಇನ್ನ ಮುಂದಿನ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಎಂದರೆ ಏನು ಅಂತಕ್ಕಂಥದ್ದು. ಸೊ ಕಲಿಲದ ಕಣಗಳಿಂದ ಬೆಳಕಿನ ಚದುರುವಿಕೆ ವಿದ್ಯಮಾನಕ್ಕೆ ಏನಂತ ಅಂತಂದ್ರೆ ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರೀತಾರೆ. ಸೊ ಈ ಕಲಿಲದ ಕಣಗಳು ಏನ್ ಮಾಡ್ತವೆ ಅಂತಂದ್ರೆ, ಏನು ಬೆಳಕು ಹಾದು ಹೋಗ್ತಾ ಇರುತ್ತೆ ಆ ಬೆಳಕನ್ನ ಏನ್ ಮಾಡ್ತವೆ? ಅವು ಚದುರಿಸ್ತವ. ಈ ಕಾರಣದಿಂದಾಗಿ ಒಂದು ಬೆಳಕಿನ ಪಥ ನಮಗೆ ಕಾಣಿಸುತ್ತೆ. ಇದಕ್ಕೆ ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ಲೋಹಗಳ ಭೌತ ಲಕ್ಷಣಗಳನ್ನ ಬರೆಯಿರಿ ಅನ್ನುವಂಥದ್ದು. ಸೊ ಲೋಹಗಳ ಭೌತ ಲಕ್ಷಣಗಳನ್ನ ನೋಡ್ತಾ ಹೋದಂತೆ, ಇವು ಬೆಳ್ಳಿಯ ಬೂದು ಅಥವಾ ಬಂಗಾರದ ಹಳದಿ ಬಣ್ಣ ಹೊಂದಿವೆ. ಇವು ಹೊಳೆಯುತ್ತವೆ. ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು. ಇವು ತನ್ಯ ಮತ್ತು ಕುಟ್ಯ ಗುಣಗಳನ್ನು ಹೊಂದಿವೆ. ಇವುಗಳನ್ನ ಬಡಿದಾಗ ಲೋಹೀಯ ಶಬ್ದ ಅಥವಾ ಶಾಬ್ದನ ಗುಣವನ್ನ ಇವು ಪ್ರದರ್ಶಿಸುತ್ತವೆ. ಇವೆಲ್ಲವುಗಳೇನಪ್ಪಾ ಅಂತಂದ್ರೆ ಲೋಹಗಳ ಭೌತ ಲಕ್ಷಣಗಳಾಗಿವೆ. ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನ ಹೆಸರಿಸಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸಸ್ಯಗಳಲ್ಲಿ ನೀರನ್ನ ಸಾಗಿಸ್ತಕ್ಕಂತಹ ಅಂಗಾಂಶ ಯಾವುದು ಅಂತಂದ್ರೆ ಜೈಲಮ್ ಅಂಗಾಂಶ. ನಮ್ಮ ಬಾಯಿಯ ಒಳಗೋಡೆಯನ್ನ ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ. ನಮ್ಮ ದೇಹದ ಚಲನೆಗೆ ಕಾರಣವಾದ ಅಂಗಾಂಶ ಸ್ನಾಯು ಅಂಗಾಂಶ. ಮೂಳೆಗಳನ್ನು ಪರಸ್ಪರ ಬಂಧಿಸುವಂತಹ ಅಂಗಾಂಶಕ್ಕೆ ಅಸ್ಥಿರಜ್ಜು ಅಂತ ಹೇಳಿ ಕರಿತೀವಿ. ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ 4 ಪ್ರಶ್ನೆಗಳನ್ನು ನೀಡಲಾಗಿದೆ. 4 ಪ್ರಶ್ನೆಗಳಿಗೆ ಉತ್ತರಗಳು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಕ್ವಶನ್, ಒಂದು ನರಕೋಶ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತಕ್ಕಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಮಕ್ಕಳು ಇದನ್ನ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಅಂಕದ 2 ಪ್ರಶ್ನೆಗಳು. ಮಿಶ್ರಣಗಳು ಮತ್ತು ಸಂಯುಕ್ತಗಳ ವ್ಯತ್ಯಾಸಗಳನ್ನ ಬರೆಯಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ಮಿಶ್ರಣಗಳನ್ನ ನೋಡ್ತಾ ಹೋದಂತೆ, ಇವುಗಳ ಧಾತುಗಳನ್ನು ಸಂಯುಕ್ತಗಳನ್ನ ಕೇವಲ ಬೆರೆಸಿದರೆ ಮಾತ್ರ ಉಂಟಾಗತಕ್ಕಂತಹ ಒಂದು ವ್ಯವಸ್ಥೆಗೆ ಏನಂತೀವಿ ಅಂದ್ರೆ ಮಿಶ್ರಣ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಯಾವುದೇ ಹೊಸ ಸಂಯುಕ್ತ ಅಥವಾ ಹೊಸ ವಸ್ತು ಉಂಟಾಗೋದಿಲ್ಲ. ಇನ್ನು ಸಂಯುಕ್ತಗಳೇನಿವೆ, ಧಾತುಗಳು ವರ್ತಿಸಿ ಹೊಸ ಸಂಯುಕ್ತಗಳು ಉಂಟಾಗುತ್ತದೆ. ಧಾತುಗಳ ನಿರ್ದಿಷ್ಟ ಪ್ರಮಾಣದ ಸಂಯೋಜನೆಯಿಂದ ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ಇನ್ನು ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತವೆ. ಆದರೆ
ಈ ಸಂಯುಕ್ತ ವಸ್ತುಗಳೇನಿವೆ ಅವು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆ ಒಂದು ನಿರ್ದಿಷ್ಟವಾಗಿರುತ್ತೆ. ಅವುಗಳ ಸಂಯೋಜನೆಯಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಆಗೋದಿಲ್ಲ. ಇನ್ನು ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸ್ತವೆ. ಇನ್ನು ಸಂಯುಕ್ತದಲ್ಲಿ ಹೊಸ ವಸ್ತು ಸಂಪೂರ್ಣವಾಗಿ ಘಟಕ ಏನು ಕಣಗಳಿರ್ತವೆ ಅವುಗಳಿಂದ ಸಂಪೂರ್ಣವಾಗಿ ಬೇರೆ ಗುಣವನ್ನು ಇವು ಸಂಯುಕ್ತ ವಸ್ತು ಪ್ರದರ್ಶಿಸುತ್ತದೆ. ಇನ್ನು ಭೌತ ವಿಧಾನಗಳಿಂದ ಮಿಶ್ರಣದಲ್ಲಿರುವ ಘಟಕಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಏನು ಮಾಡಬಹುದು, ಬೇರ್ಪಡಿಸಬಹುದು. ಆದರೆ ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವಿಧಾನಗಳಿಂದ ಮಾತ್ರ ಸಂಯುಕ್ತ ವಸ್ತುವಿನಲ್ಲಿರತಕ್ಕಂಥ ಘಟಕಾಂಶಗಳನ್ನು ಬೇರ್ಪಡಿಸಬಹುದು. ಮುಂದಿನ ಪ್ರಶ್ನೆ, ಕಲಿಲ ಮತ್ತು ದ್ರಾವಣಗಳ ಯಾವುದಾದ್ರೂ 3 ಗುಣಲಕ್ಷಣಗಳನ್ನು ಹೋಲಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಕಲಿಲಗಳು ಒಂದು ಸಮರೂಪ ಮಿಶ್ರಣವಾಗಿವೆ. ಕಲಿಲಗಳು ಅಸಮರೂಪ ಮಿಶ್ರಣಕ್ಕೆ ಉದಾಹರಣೆಯಾಗಿವೆ. ದ್ರಾವಣಗಳು ಸಮರೂಪ ಮಿಶ್ರಣಕ್ಕೆ ಉದಾಹರಣೆಯಾಗಿವೆ. ಕಲಿಲ ಕಣಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ದ್ರಾವಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ. ಇನ್ನು ಕಲಿಲದ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸಿ ಪಥ ಕಾಣುವಂತೆ ಮಾಡುತ್ತವೆ. ಆದರೆ ದ್ರಾವಣದ ಕಣಗಳು ಅತಿ ಚಿಕ್ಕದಾಗಿರುವುದರಿಂದ ಬೆಳಕಿನ ಕಿರಣಗಳನ್ನು ಚದುರಿಸಲಿಕ್ಕೆ ಇವುಗಳಿಗೆ ಸಾಧ್ಯ ಇಲ್ಲ. ಇನ್ನು ಕಲ್ಲಿಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸಲು ಬಿಟ್ಟರೂ ಸಹ ತಳವನ್ನು ಸೇರುವುದಿಲ್ಲ. ಅದೇ ರೀತಿಯಾಗಿ ದ್ರಾವಣಗಳು ಸಹ ಅದರ ಕಣಗಳು ಸಹ ಸಾಕಷ್ಟು ಚಿಕ್ಕದಾಗಿರ್ತವೆ ಮತ್ತು ಸ್ಥಿರವಾಗಿರ್ತವೆ. ಅಲುಗಾಡಿಸಲು ಬಿಟ್ಟರೂ ಸಹ ಅವು ತಳವನ್ನು ಸೇರುವುದಿಲ್ಲ. ಇನ್ನು ಸೋಸುವಿಕೆ ವಿಧಾನದಿಂದ ಈ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಯಾವುವು ಕಲಿಲದ ದ್ರಾವಣಗಳನ್ನು. ಇನ್ನು ಸೋಸುವಿಕೆ ವಿಧಾನದಿಂದ ದ್ರಾವಣಗಳನ್ನು ಸಹ ಅದರ ಕಣಗಳನ್ನು ಬೇರ್ಪಡಿಸಲು ಸಾಧ್ಯ ಇಲ್ಲ. ಇನ್ನು ಮುಂದಿನ ಪ್ರಶ್ನೆ, ಪರ್ಯಾಪ್ತ ದ್ರಾವಣ ಎಂದರೇನು ಅಂತಕ್ಕಂಥದ್ದು. ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು, ವಿಲೀನಗೊಳಿಸಿಕೊಂಡಿರುವ ದ್ರಾವಣ ಅಥವಾ ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಲು ಸಾಧ್ಯವಾಗದ ದ್ರಾವಣಕ್ಕೆ ಏನಂತೇವೆ ಅಂದರೆ ಪರ್ಯಾಪ್ತ ದ್ರಾವಣ ಅಂತೇಳಿ ನಾವು ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, 4 ಅಂಕದ ಮುಖ್ಯ ಪ್ರಶ್ನೆ. 4 ಅಂಕದ ಒಂದು ಪ್ರಶ್ನೆ ಇದೆ. ಮೊದಲೇ ಪ್ರಶ್ನೆ, ಅದರಲ್ಲಿ 10ನೇದ್ರೊಳಗೆ ಪಟ್ಟಿ ಸಹಿತ ಮತ್ತು ಪಟ್ಟಿ ರಹಿತ ಸ್ನಾಯುಗಳ ನಡುವಿನ ಯಾವುದಾದ್ರೂ 3 ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನುವಂಥದ್ದು. ಪಟ್ಟಿ ಸಹಿತ ಸ್ನಾಯುಗಳು ಇವು ಜೀವಕೋಶಗಳು, ನೀಳವಾಗಿ ಕೊಳವೆ ಆಕಾರದಲ್ಲಿ ಇರ್ತವೆ. ಇವುಗಳು ಶಾಖೆಗಳನ್ನು ಹೊಂದಿಲ್ಲ. ಇನ್ನು ಪಟ್ಟಿ ಸಹಿತ ಸ್ನಾಯುಗಳು ಶಾಖೆಗಳನ್ನು ಹೊಂದಿವೆ. ಇನ್ನು ಪಟ್ಟಿರಹಿತ ಸ್ನಾಯುಗಳೇನಿವೆ ಇವು ಸ್ನಾಯುಗಳು ಉದ್ದವಾಗಿದ್ದು ಚೂಪಾದ ತುದಿಗಳನ್ನು ಹೊಂದಿರುತ್ತವೆ. ಇವುಗಳು ಪಟ್ಟಿರಹಿತ ಸ್ನಾಯುಗಳು. ಇನ್ನು ಪಟ್ಟಿ ಸಹಿತ ಸ್ನಾಯುಗಳು ತೆಳುವಾದ ಮತ್ತು ದಟ್ಟವಾದ ಅಡ್ಡಗೆರೆಗಳನ್ನು ಅನುಕ್ರಮವಾಗಿ ಹೊಂದಿರುತ್ತವೆ. ಆದರೆ ಪಟ್ಟಿರಹಿತ ಸ್ನಾಯುಗಳು ಯಾವುದೇ ಅಡ್ಡಗೆರೆಗಳನ್ನು ಹೊಂದಿರುವುದಿಲ್ಲ. ಇನ್ನು ಪಟ್ಟಿ ಸಹಿತ ಸ್ನಾಯುಗಳು ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿರುತ್ತವೆ. ಆದರೆ ಪಟ್ಟಿರಹಿತ ಸ್ನಾಯುಗಳು ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತವೆ. ಪಟ್ಟಿ ಸಹಿತ ಸ್ನಾಯುಗಳು ಐಚ್ಛಿಕ ಸ್ನಾಯುಗಳಾಗಿವೆ. ಆಮೇಲೆ ಪಟ್ಟಿರಹಿತ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳಾಗಿವೆ. ಮುಂದಿನ ಪ್ರಶ್ನೆ, ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಬಹುಕೋಶೀಯ ಜೀವಿಗಳಲ್ಲಿ ಲಕ್ಷಾಂತರ ಜೀವಕೋಶಗಳು ಕಂಡುಬರುತ್ತವೆ. ಅವುಗಳ ದೇಹ ರಚನೆ ಬಹಳ ಸಂಕೀರ್ಣವಾಗಿ ಇರುತ್ತದೆ. ಇವುಗಳ ಜೈವಿಕ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ನಿರ್ದಿಷ್ಟವಾದ ಕ್ರಿಯೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದ ಹಾಗೂ ಕ್ರಿಯೆಯನ್ನು ಸಮರ್ಥವಾಗಿ ನಿರ್ವಹಿಸಬೇಕಾದ ಕೋಶಗಳ ಸಂಶೋಧ ಅವಶ್ಯಕತೆ ಇದೆ. ಅಂದರೆ ದೇಹದ ಒಂದು ನಿರ್ದಿಷ್ಟ ಭಾಗದಲ್ಲಿ ಒಂದು ಗುಂಪು ಜೀವಕೋಶಗಳ ಅವಶ್ಯಕತೆ ಇರುತ್ತದೆ ಅಂತ ಹೇಳಿ. ಸೊ ಇವೆಲ್ಲ ಅಂಶಗಳೇನಂತಂದ್ರೆ ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆಯನ್ನು ವಿವರಿಸ್ತಕ್ಕಂತಹ ಅಂಶಗಳಾಗಿವೆ. ಸೊ ಮುದ್ದು ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು 9ನೇ ತರಗತಿಯ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ವೀಕ್ಷಿಸಿದ್ದೀವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.